ಹಲೋ ಯೂಟ್ಯೂಬ್ ಫ್ಯಾಮಿಲಿ, ನಮಸ್ಕಾರ. ನಾನು ನಿಮ್ಮ ಸವಿತಾ. ನಮ್ಮ ಟೈನಿ ಟೇಸ್ಟ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾ ಈ ವಿಡಿಯೋ ಮಾಡಲು ಮೇನ್ ಕಾರಣ ಅಂತಂದ್ರೆ ನಮ್ಮ ವ್ಯೂವರ್ಸ್. ನನ್ನ ಕೆಲವೊಂದು ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು, ಮೇಡಮ್ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ, ನೀವು ಯಾವ ಥರ AI ಮಿನಿಯೇಚರ್ ಕುಕಿಂಗ್ ವಿಡಿಯೋಸ್ ಮಾಡ್ತಿದ್ದೀರಾ, ಪ್ರಾಂಪ್ಟ್ ಹೇಗೆ ಬರ್ತಿದ್ದೀರಾ, ಅಥವಾ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನು ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಬಿಹೈಂಡ್ ದ ಸೀನ್ಸ್ ಟೈನಿ ಟೇಸ್ಟ್ ಸ್ಟುಡಿಯೋ ಯಾವ ಥರ ವರ್ಕ್ ಫ್ಲೋ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರಿಗೆಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಯಾವ ರೆಸಿಪಿ ಮಾಡಬೇಕು ಅನ್ನೋದನ್ನ ಮುಂಚಿತವಾಗಿಯೇ ಚೂಸ್ ಮಾಡಿಟ್ಕೊಂಡಿರ್ತೀನಿ. ಅಂತಂದರೆ ಸರ್ಚ್ ಮಾಡ್ಕೊತೀನಿ, ಯಾವುದು ಟ್ರೆಡಿಷ್ನಲ್ ಸ್ವೀಟ್ಸು ಅಥವಾ ಟ್ರೆಡಿಷ್ನಲ್ ಡಿಶಸ್ಸು, ಟ್ರೆಂಡಿಂಗ್ ಡಿಶಸ್ಸು, ಯೂಟ್ಯೂಬ್ ಅಲ್ಲಿ ವೈರಲ್ ಆಗಿರೋ ಡಿಶ್ ಯಾವುದು, ಈ ಥರ ಎಲ್ಲ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನನಗಿಷ್ಟ ಆಗಿರೋದನ್ನು ಅಥವಾ ಟ್ರೆಂಡಲ್ಲಿರೋದನ್ನು ಚೂಸ್ ಮಾಡಿಟ್ಕೊಂಡಿರ್ತೀನಿ. ಅದನ್ನು ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮೈಸೂರು ಬೋಂಡ ತೊಗೋಣ ಬನ್ನಿ. ಅದರದ್ದು ಪ್ರಾಂಪ್ಟ್ ಯಾವ ಥರ ಬರ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ಚಾಟ್ GPT ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಆಸ್ಕ್ ಚಾಟ್ GPT ಅಂತ ಇದೆ, ಇಲ್ಲಿ ಪ್ಲಸ್ ಏನಿದೆಲ್ಲ ಅಲ್ಲಿ ಟೈಪ್ ಮಾಡೋಣ. ಇವಾಗ ಮೈಸೂರು ಬೋಂಡ ಅಂತ ಚೂಸ್ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ನನಗೆ ಮೈಸೂರು ಬೋಂಡ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಪ್ರಾಂಪ್ಟ್ ರೆಡಿ ಮಾಡಿಕೊಡಿ ಅಂತ ಬರೆದ್ಬಿಟ್ಟು ನೋಡಿ, ನನಗೆ ಮೈಸೂರು ಬೋಂಡ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಪ್ರಾಂಪ್ಟ್ ರೆಡಿ ಮಾಡಿಕೊಡು ಅಂತ ಟೈಪ್ ಮಾಡಿಬಿಟ್ಟು ಸರ್ಚಿಗೆ ಕೊಡ್ತೀನಿ. ನೋಡಿ, ಇವಾಗ ಈ ಥರ ಬರುತ್ತೆ. ಸೀನ್ 1, ಸೀನ್ 2, ಸೀನ್ 3 ಈ ಥರ ಅಪ್ ಟು 7-8 ಸೀನ್ವರೆಗೂ ಬರುತ್ತೆ. ಇಲ್ಲ ಅಂತಂದರೆ ಇವಾಗ ನಾನು 4 ಸೆಕೆಂಡಿಂದು 7 to 8 ಸೀನ್ ಮಾಡ್ಕೊತೀನಿ ನನ್ನ ಪ್ರಾಸೆಸ್ಸಲ್ಲಿ. ಇಲ್ಲಪ್ಪ ನಮ್ಗೆ ಜಾಸ್ತಿ ಬೇಕಂದರೆ ಅಪ್ ಟು 10ವರೆಗೂ ಬರುತ್ತೆ ಫ್ಲೋ ಅಲ್ಲಿ. ನಾನು ಮುಂದೆ ತೋರಿಸ್ಕೊತೀನಿ. ಇವಾಗ ಸೀನ್ 1 ಬಂದಿದೆಯಲ್ಲ, ಇದನ್ನು ಕಾಪಿ ಮಾಡ್ಕೊತೀನಿ. ಈ ಥರ ಕಾಪಿ ಮಾಡ್ಕೊಂಬಿಟ್ಟು ಎಲ್ಲಿ ಫ್ಲೋದಲ್ಲಿ ಬನ್ನಿ, ಪ್ರಾಂಪ್ಟ್ ರೆಡಿ ಮಾಡ್ಕೊಬೇಕಲ್ಲ, ಇದು ಫ್ಲೋ. ಇದರಲ್ಲಿ ನೀವು ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಇರೋದನ್ನು ವಿಡಿಯೋ ಮಾಡ್ಕೊಳ್ಳಿ. ಇದು 9:16 ಮಾಡ್ಕೊಳ್ಳಿ. ಇದು 1 ಇದೆಯಲ್ಲ, 1 ತೊಗೊಂಡ್ಬಿಟ್ಟು ಇದರಲ್ಲಿ ನಿಮಗೆ ಎಷ್ಟು ಸೆಕೆಂಡ್ ಸಿಗಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 6 to 7 ಸೀನ್ಸ್ ತೊಗೊಂಡಿದ್ರೆ 4 ಸೆಕೆಂಡ್ ತೊಗೊತೀನಿ. ಸೊ ಈಗ ನಾನು 40 ಸೆಕೆಂಡ್ಸ್ ಸೀನ್ ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ 10ಗೆ ತೊಗೊಂಡ್ಬಿಟ್ರೆ 10 into 4 ಓನ್ಲಿ 4 ಸೀನ್ಸ್ ಅಷ್ಟೇ ಬರುತ್ತೆ. ಬಟ್ ಯಾವಾಗಲೂ ನಾವು ಸೀನ್ ಬೈ ಸೀನ್ ತೊಗೊಬೇಕು. ಸೀನ್ ಬೈ ಸೀನ್ ಏನಕ್ಕೆ ತೊಗೋಬೇಕಂತಂದರೆ ವಿಡಿಯೋ ನೋಡಲು ಇಂಪ್ರೆಸ್ ಆಗಿರುತ್ತೆ. ಸೊ ಮೈಕ್ರೋ ಆ್ಯಂಗಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಸೀನ್ ಬೈ ಸೀನ್ ತೊಗೋಬೇಕು. ನಾನು ಹಾಗೆ ತೊಗೊತೀನಿ. ಸೊ 4 ಸೆಕೆಂಡ್ ಚೂಸ್ ಮಾಡ್ಕೊಂಬಿಟ್ಟು ವಿಡಿಯೋ ಇದೆ ನಿಮಗೆ ಬೇಕಂತಂದರೆ ಈಗ ಹೋಸ್ಟ್ ಆ್ಯಡ್ ಮಾಡ್ಕೋಬೇಕು, ಅಥವಾ ನಿಮ್ಮ ಇಮೇಜ್ ಬೇಕಂದರೆ ಪ್ಲಸ್ ಸೈನ್ ಮೇಲೆ ಸೈನ್ ಮಾಡಿಬಿಟ್ಟು ಇಮೇಜ್ನ ಆ್ಯಡ್ ಮಾಡ್ಕೊಬೇಕು. ಇವಾಗ ನನ್ನ ಪ್ರೋಸೆಸ್ ಇದೆಯಲ್ಲ, ಇವಾಗ ಅದು ಬೇಡ. ವಿಡಿಯೋಕೊಂಬಿಟ್ಟು ಇದನ್ನು ಕೊಡಿ. ಸ್ವಲ್ಪ ವೇಟ್ ಮಾಡಿ, ಜನ್ರೇಟಿಂಗ್ ಆಗ್ತಾಯಿದೆ. ಯಾವಾಗಲೂ ನಾವು ಸೀನ್ ಬೈ ಸೀನ್ ಆ್ಯಡ್ ಮಾಡೋದ್ರಿಂದ ವಿಡಿಯೋ ನೋಡೋರ್ ವ್ಯೂವರ್ಸ್ಗೆ ಒಂಥರ ಅದು ವ್ಯೂವರ್ಸ್ ರಿಟೆನ್ಷನ್ ಆಗುತ್ತೆ. ವ್ಯೂವರ್ ರಿಟೆನ್ಷನ್ಗೆ ಏನು ಮಾಡಬೇಕಂತಂದರೆ ನಾವು ಇದೇ ಥರ ವರ್ಕ್ ಫ್ಲೋ ಮಾಡ್ಕೊಬೇಕು. ಮತ್ತು ಕಂಟಿನ್ಯೂಸ್ ಆಗಿ ಒಂದೇ ಮೋಲ್ಡಲ್ಲಿ ನಾವು ವಿಡಿಯೋಸ್ ಇದ್ಬಿಟ್ರೆ ವ್ಯೂವರ್ಸ್ ನೋಡೋಕ್ಕೆ ಇಷ್ಟಪಡಲ್ಲ. 100% ಆಗೋವರೆಗೂ ವೇಟ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ನೋಡಿ, ಇವಾಗ ಇದು ಇಂಗ್ರೀಡಿಯೆಂಟ್ ಶೋ ಮಾಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಲ್ಲಿ ಡೌನ್ಲೋಡ್ ಕೊಟ್ಟು ಓಕೆ ಕೊಟ್ಬಿಟ್ರೆ ವಿಡಿಯೋ ಸೇವ್ ಟು ಯುವರ್ ಡಿವೈಸ್ ಓಕೆ ಅಲ್ವಾ. ಇದು ಈ ಥರ ನೀನು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ವಿಡಿಯೋಸ್ನು ಸೇವ್ ಮಾಡ್ಕೊಬೇಕು. ಇವಾಗ ಟೈಮ್ ಜಾಸ್ತಿ ಆಗೋದ್ರಿಂದ ನಾನು ಪ್ರತಿಯೊಂದು ಸೀನ್ನು ಕಾಪಿ ಪೇಸ್ಟ್ ಮಾಡ್ಕೊಂಬಿಟ್ಟು ಫ್ಲೋ ಅಲ್ಲಿ ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೊತೀನಿ. VN ಎಡಿಟಿಂಗ್ ಆ್ಯಪ್ ಕ್ಲಿಕ್ ಮಾಡಿದರೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಇವಾಗ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋಸ್ ಎಲ್ಲಿದೆ ಅದನ್ನು ಓಪನ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಜರ್ಸ್ 1 by 1 ಆಗಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನೋಡಿ ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೀನ್ ಬೈ ಸೀನು ಕ್ರಿಯೇಟ್ ಮಾಡೋದ್ರಿಂದ ಈ ಥರ ಮೈಕ್ರೋ ಆ್ಯಂಗಲ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನಾವು ವ್ಯೂವರ್ ರಿಟೆನ್ಷನ್ನ ಗೇನ್ ಮಾಡ್ಬೋದು ಇದರಿಂದಾಗಿ. ನೆಕ್ಸ್ಟ್ ಸ್ಟಾಪ್ ಮಾಡಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಅಲ್ಲಿ. ಇವಾಗ ಸಬ್ ಹೆಡಿಂಗ್ ಏನಂತ ಕೊಡೋದು? ಸಬ್ ಹೆಡಿಂಗು ನಾನು ಇಂಗ್ರೀಡಿಯೆಂಟ್ಸ್ ಅಂತ ಕೊಡ್ತೀನಿ. ಓಕೆ, ಇವಾಗ ಅದಕ್ಕೆ ಸ್ವಲ್ಪ ಕಲರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಓಕೆ, ಫಾಂಟ್ಸ್ ಚೇಂಜ್ ಮಾಡ್ಕೊತಿದ್ದೀನಿ. ಸಬ್ ಟೈಟಲ್ ಬೇಕು, ಸ್ವಲ್ಪ ಬೋಲ್ಡ್ ಆಗಿರಬೇಕದು. ಓಕೆ, ಇಲ್ಲಿ ಇದನ್ನು ಫೇಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಹೆಂಗೆ ಚೇಂಜ್ ಆಗ್ತಾಯಿದೆ. ಓಕೆ ಅಂತ ಕೊಡಿ. ಎಸ್, ಓಕೆ. ಇಲ್ಲಿ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಾವು ಎಲ್ಲಿ ಬೇಕೋ ಅದನ್ನು ಟೆಕ್ಸ್ಟ್ನ ಸೇವ್ ಮಾಡ್ಕೊಬೋದು, ಪ್ಲೇಸ್ ಮಾಡ್ಬೋದು ಅಲ್ಲಿ. ಓಕೆ, ಇದಿಷ್ಟೆಲ್ಲ ಆದಮೇಲೆ ವಾಯ್ಸ್ ಓವರು ಇಲ್ಲಿ ಮ್ಯೂಸಿಕ್ಕು ಎಫೆಕ್ಟು ರೆಕಾರ್ಡ್ ಅಂತ ಇದೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಇವರ್ಸ್ ಅಂತ ಇದೆ, ಇವರ್ಸು. ನೆಕ್ಸ್ಟು ನಾವು ಎಲ್ಲಿ ನಾವು ಸೇವ್ ಮಾಡ್ಕೊಂಡಿರ್ತೀವೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ನಮ್ಮ ಆಡಿಯೋ ಬಂತು. ನಮಸ್ಕಾರ. ಹೋಟೆಲ್ ಸ್ಟೈಲ್ ಮೈಸೂರು ಬೋಂಡ ಇಷ್ಟು ಮೃದುವಾಗಿರೋ ರಹಸ್ಯ ಗೊತ್ತಾ? ರಹಸ್ಯ ಏನೆಂದರೆ ಹಿಟ್ಟನ್ನು ಕಲಸಿ ಕನಿಷ್ಠ 15 ನಿಮಿಷ ವಿಶ್ರಾಂತಿ ಕೊಡಬೇಕು. ಆಗ ಬೋಂಡ ಒಳಗೆ ಮೃದುವಾಗಿ ಹೊರಗೆ ಕರಕರಿಯಾಗಿ ಬರುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವರ್ಕ್ ಫ್ಲೋ ಯಾವ ರೀತಿಯಾಗಿದೆ ಅಂತ. ತಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ. ಹೀಗೆ ಮತ್ತೆ ಯಾವುದಾದ್ರೂ ಟಾಪಿಕ್ ಮೇಲೆ ಇನ್ಫಾರ್ಮೇಶನ್ ಬೇಕಾಗಿದ್ರೂ ಸಹ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ವಿಡಿಯೋ ಮಾಡ್ತಾ ಇರ್ತೇನೆ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.